ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಕಲ್ಯಾಣಿ ಬಂಗಾರಿಗೆ ತುಂಬ ಭಯಂಕರವಾದ ಮದ್ದು ಹಾಕಿದ್ದಾಳೆ. ಈಗ ಬಂಗಾರಿನ ಉಳಿಸ್ಕೊಳ್ಳೋದಕ್ಕೆ ಇರೋದು ಒಂದೇ ದಾರಿ, ಪ್ರಾಣಗ್ರಹಣ ವ್ರತ ಅಂತ ಒಂದಿದೆ. ಅದರ ಆಚರಣೆ ಹೇಗೆ ಮಾಡೋದು ಅಂತ ಹೇಳಿ. ಮೊದಲು ಒಂದು ಕುಡುಕೆಯಲ್ಲಿ ತೀರ್ಥ, ಇನ್ನೊಂದು ಕುಡುಕೆಯಲ್ಲಿ ವಿಷಾನ ಬಿಡಬೇಕು. ನಾನು ಬರ್ಕೊಡೋ ಮಂತ್ರನ ಉಚ್ಚಾರಣೆ ಮಾಡ್ತಾ 1007 ಹೂಗಳನ್ನ ಅನ್ನೋರಿಗೆ ಪುಷ್ಪಾರ್ಚನೆ ಮಾಡಬೇಕು. ರಶ್ಮಿ, ಬಂಗಾರಿವ್ರು ಸಂಬಂಧಪಟ್ಟವರು ಬೇರೆ ಯಾರಾದರೂ ಈ ವ್ರತ ಮಾಡ್ಕೊಳ್ಳಿ, ನೀನು ಮಾತ್ರ ಮಾಡಬೇಡ. ಆದ್ರೆ ಬಂಗಾರಿ ಅವ್ರನ್ನ ಉಳಿಸ್ಕೋಬೇಕಾದ್ರೆ ಯಾರಾದ್ರೂ ಒಬ್ರು ವ್ರತ ಮಾಡ್ಲೇಬೇಕಲ್ಲ, ಯಾರು ಮಾಡ್ತಾರೆ? ನಾನ್ ಮಾಡ್ತೀನಿ ರಶ್ಮಿ ಅಮ್ಮ. ಹುಷಾರ್ ಹಿರಣ್ಮಯ್, ಏನೇ ಕಷ್ಟ ಬಂದ್ರು ವ್ರತ ಮಾತ್ರ ನಿಲ್ಲಿಸ್ಬೇಡ, ಸರಿನಾ? ಸರಿ. ನಡಿ ಹೋಗೋಣ. ಒಂದು ಕುಡುಕೆಯಲ್ಲಿ ತೀರ್ಥ, ಇನ್ನೊಂದು ಕುಡುಕೆಯಲ್ಲಿ ವಿಷಾನ ಬಿಡಬೇಕು. ನಾನು ಬರ್ಕೊಡೋ ಮಂತ್ರನ ಉಚ್ಚಾರಣೆ ಮಾಡ್ತಾ 1007 ಹೂಗಳನ್ನ ಅನ್ನೋರಿಗೆ ಪುಷ್ಪಾರ್ಚನೆ ಮಾಡಬೇಕು. ಹೇಳಿ, ಏನು ಹೇಳಿ ಕಳಿಸಿದ್ರಲ್ಲ? ಈಗ ಹಿರಣ್ಮಯಿ ತನ್ನ ತಂದೆಗೋಸ್ಕರ ಪ್ರಾಣಗ್ರಹಣ ವ್ರತ ಮಾಡೋದಕ್ಕೆ ಹೊರಟಿದ್ದಾಳೆ. ಹಾಗೊಂದು ವೇಳೆ ವ್ರತ ಮಾಡ್ತಾ ಆಕಸ್ಮಿಕವಾಗಿ ಅವಳು ಪ್ರಾಣ ಹೋಗ್ಬಿಟ್ರೆ ಅವಳಲ್ಲಿ ಅಡಗಿರೋ ಶ್ರೀಚಕ್ರದ ಗತಿ ಏನಾಗುತ್ತೆ? ಇದು ನಿಮ್ಮ ಸಮಸ್ಯೆ. ಎಂಥ ಕುಟಿಲೋಪಾಯಗಳ್ರಿ ಶಾಸ್ತ್ರಿಗಳೇ ನಿಮ್ದು. ಪಾಪ, ಆ ಮಗುಗೆ ಏನಾಗಿದೆ ಎತ್ತಾಗಿದೆ ಅಂತ ಯೋಚನೆ ಮಾಡೋದು ಬಿಟ್ಟು ಶ್ರೀಚಕ್ರದ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಎಂಥ ಸ್ವಾರ್ಥಿಗಳ್ರಿ ನೀವು. ಆಯ್ತು, ನಾನು ಸ್ವಾರ್ಥಿ. ನಾನು ಬದುಕಿರೋದೇ ಶ್ರೀಚಕ್ರವನ್ನು ಪಡ್ಕೊಳ್ಳೋದಕ್ಕೆ ಅಂತ ನಿಮಗೂ ಗೊತ್ತಿರೋ ವಿಚಾರ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೂ ಅಡಗಿದೆಯಲ್ಲ ಶಾಸ್ತ್ರಿಗಳೇ. ಅಂದ್ರೆ ಆ ಮಗು ಶ್ರೀಚಕ್ರವನ್ನು ಹೊತ್ತುಕೊಂಡಿರುವಂಥ ಮಗು, ಆ ಮಗುಗೆ ಸಾವಿರುತ್ತೇನ್ರಿ? ಜನ್ಮ ಪ್ರಭೃತಿ ದೇವೇಶಿ ಜನೋಯಂ ತ್ವದು ಪ್ರಾಶಿತಃ ಅದು ಸರಿಯೇ. ಇನ್ನೂ 1000 ದೇವರುಗಳು ಹುಟ್ಕೊಳ್ಳೋಕ್ಕೆ ಹೊರತು ಹುಟ್ಕೊಂಡಿರೋ ದೇವರಿಗೆ ಸಾವಿಲ್ಲ. ಹಾಗಿದ್ಮೇಲೆ ಆ ಶ್ರೀಚಕ್ರ ಖಂಡಿತ ಮಗುವಿನಿಂದ ಹೊರಗಡೆ ಬಂದೇ ಬರುತ್ತೆ. ಆದರೆ ಆ ಶ್ರೀಚಕ್ರ ನಿಮಗೆ ದಕ್ಕುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಆಯಿತು, ಅದೆಲ್ಲ ಇರಲಿ. ಈಗ ನಿಮ್ಮ ಯೋಚನೆ ಏನು, ಯೋಜನೆ ಏನು, ಮೊದಲದನ್ನು ಹೇಳಿ. ಹಿರಣ್ಮಯಿ ಮಾಡ್ತಾ ಇರೋ ಪ್ರಾಣಗ್ರಹಣ ವ್ರತವನ್ನು ತಪ್ಪಿಸಿ ಅವಳನ್ನ
ನನ್ನ ಸುಪರ್ದಿಗೆ ಕರ್ಕ ಮಾಡೋಣ ಅನ್ಕೊಳ್ಳಿ. ಅದೇನೋ ಹೇಳ್ತಾರಲ್ಲ, ನಿಮಗಿಂತ ಮೂರ್ಖರಿಲ್ಲ, ನನಗಿಂತ ದಡ್ಡನಿಲ್ಲ ಅಂತ. ಹಾಗಾಯ್ತು ನಿಮ್ಮ ಕಥೆ. ಒಗಟಿನಲ್ಲಿ ತಿವಿಯೋದು ಬೇಡ, ಅದೇನು ಅಂತ ನೇರವಾಗಿ ಹೇಳಿ. ನೀವು ನಿಮ್ಮ ದುಷ್ಟಚಾಳಿನ ಬಿಡೋದಿಲ್ಲ ಅಂತ ನನಗೆ ಗೊತ್ತಿದ್ರು ನಾನು ನಿಮಗೆ ಬುದ್ಧಿ ಹೇಳೋದಂತೂ ತಪ್ಪಿಲ್ಲ. ಅಂದ್ರೆ ನನ್ನಿಂದ ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾನ? ಅಮ್ಮನವ್ರ ಇಚ್ಛೆ ಏನಿದೆ ಅಂತ ಯಾರಿಗೆ ಗೊತ್ತು ಶಾಸ್ತ್ರಿಗಳೇ? ನಿಮ್ಮ ಪ್ರಯತ್ನ ನೀವು ಮಾಡಿ. ದುಷ್ಟರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಆ ಮಹಾತಾಯಿಗೆ ಚೆನ್ನಾಗಿ ಗೊತ್ತಿದೆ. ಆಗಾಗ ದುಷ್ಟ ಶಿಕ್ಷಣೆ ಮಾಡದೇ ಇದ್ರೆ ಅಮ್ಮನವ್ರ ಮಹಿಮೆ ಈ ಪ್ರಪಂಚಕ್ಕೆ ಹೇಗೆ ಗೊತ್ತಾಗಬೇಕು? ಸಾಕು ನಿಮ್ಮ ವೇದಾಂತ. ಇದು ಪ್ರಯತ್ನ ಅಲ್ಲ, ನನ್ನ ಆದೇಶ. ನನ್ನ ಆದೇಶ ಅಂದ್ರೆ ಇಡೀ ಚಕ್ರಾಪುರಿಯ ಶಾಸನ. ನೋಡ್ತಾ ಇರಿ, ಆ ಹಿರಣ್ಣಮೈನ ಹೇಗೆ ಹೆಡೆ ಮುರಿ ಕಟ್ಟಿ ಎಳೆದು ತರ್ತೀನಿ ಅಂತ. ಎಲ್ಲಾನು ಅಚ್ಚುಕಟ್ಟಾಗೆ ಮಾಡ್ಕೊಂಡಿದ್ದಾರೆ. ಈ ವ್ರತ ಪೂರ್ತಿಯಾದ್ರೆ ಈ ಹುಡುಗಿಗೆ ಇನ್ನೂ ದಿವ್ಯ ಶಕ್ತಿ ಬರುತ್ತೆ. ಈಗಲೇ ಇವಳನ್ನ ಹಿಡಿಯೋದಕ್ಕಾಗ್ತಾ ಇಲ್ಲ. ಇನ್ನು ವ್ರತ ಪೂರ್ತಿಯಾದ ಮೇಲೆ ಇವಳಿಗೆ ಇನ್ನೂ ಹೆಚ್ಚು ಶಕ್ತಿ ಸಿದ್ಧಿಸುತ್ತೆ. ಆಮೇಲೆ ಇವಳಲ್ಲಿರೋ ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ರಾಜಲಕ್ಷ್ಮಿಯವರೇ, ಏನು ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ತಾ ಇದ್ದೀನಿ ಇನ್ನೂ ಅರಿವಿದೆಯಾ ನಿಮಗೆ? ಯಾಕೆ ವಿರೂಪಾಕ್ಷ ಶಾಸ್ತ್ರಿಗಳೇ, ಏನಾಯ್ತು? ನಮ್ಮ ಬಂಗಾರಿ ಪ್ರಾಣಾಪಾಯದಲ್ಲಿದ್ದಾನೆ, ಅದಕ್ಕೆ ಪ್ರಾಣಗ್ರಹಣ ಪೂಜೆ ಮಾಡ್ತಾ ಇದ್ದೀವಿ. ಅದೇ, ಈ ಊರಿನಲ್ಲಿ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿ ಹೋಮ ಹವನಗಳು ನಡಿಬೇಕು ಅಂತಾದ್ರೂ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಅನುಮತಿ ಪಡಿಬೇಕು, ಪರವಾನಗಿ ಪಡಿಬೇಕು ಅಂತ ನಿಮಗೆ ಗೊತ್ತಿಲ್ಲ? ಯಾವ ಒಟ್ಟುನೂ ಇಲ್ಲದೆ, ಪುರೋಹಿತನೂ ಇಲ್ಲದೆ, ಮಾರ್ಗದರ್ಶಕನೂ ಇಲ್ಲದೆ ನೀವೇ ಎಲ್ಲ ಮಾಡ್ಕೊಳ್ಳೋದಾದ್ರೆ ಈ ದೇವಸ್ಥಾನ ಯಾಕಿರ್ಬೇಕು? ಆಡಳಿತ ಮಂಡಳಿ ಯಾಕಿರ್ಬೇಕು? ನಡೆದಾಡೋ ದೇವರು ಅನ್ನಿಸ್ಕೊಂಡಿರೋ ಈ ವಿರೂಪಾಕ್ಷ ಶಾಸ್ತ್ರಿ ಯಾಕಿರ್ಬೇಕು? ಇದೇನು ಶಾಸ್ತ್ರಿಗಳೇ, ನೀವೇ ಹೇಳ್ತಿದ್ದೀರಾ? ಯಾರು ಎಲ್ಲೇ ನಿಂತು ಅಮ್ಮನವ್ರನ್ನ ಸ್ಮರಿಸಿದ್ರು ಆ ತಾಯಿ ಕಾಪಾಡ್ತಾಳೆ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ನೀವೇ ದೇವಸ್ಥಾನದಲ್ಲಿ ಹರಿಕಥಾ ಉಪನ್ಯಾಸ ಮಾಡಿಸ್ತಿದ್ರಿ ಅಲ್ವಾ? ಅದು ಬೇರೆ ಮಾತು. ಅದು ಕೈ ಮುಗಿದು ಸ್ಮರಿಸೋದಕ್ಕೆ ಮಾತ್ರ ಅಷ್ಟೇ. ಆದ್ರೆ ಇಂಥ ದೊಡ್ಡ ದೊಡ್ಡ ಪೂಜೆ ಮಾಡಬೇಕು ಅಂತ ಅಂದ್ರೆ ನಮ್ಮಂತ ಹಿರಿಯರ ಅನುಮತಿ ಮಾರ್ಗದರ್ಶನ ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಆ ಶ್ರೀಚಕ್ರ ಅಲ್ಲದೆ ಇಂಥ ಚಿಕ್ಕ ಮಗುನ ಹೋಗಿ ಪ್ರಾಣಗ್ರಹಣ ವ್ರತಕ್ಕೆ ಕೂರಿಸಿದ್ರಲ್ಲ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ ರಾಜಲಕ್ಷ್ಮಿಯವರೇ? ಹುಟ್ಟದಾಗ್ಲಿಂದ ಇದೇ ಊರಿನಲ್ಲಿದ್ದೀರಾ?
ಅದು ಅಲ್ಲದೆ ಈ ಚಕ್ರಾಪುರಿಯ ಅಮ್ಮನವರ ದೇವಸ್ಥಾನದ ರೀತಿ ನಿವಾಸಗಳು ನಿಮಗೆ ಗೊತ್ತಿಲ್ವಾ? ನೋಡಿ ಶಾಸ್ತ್ರಿಗಳೇ, ನಮ್ಮ ಬಂಗಾರಿ ಸಾವು ಬದುಕಿನ ಹೋರಾಡ್ತಲಿದ್ದಾನೆ. ಅವನ್ನ ಉಳಿಸ್ಕೊಳ್ಳೋದಷ್ಟೇ ನಮಗೆ ಮುಖ್ಯ. ಅದಕ್ಕಾಗಿ ಪೂಜೆ ಮಾಡ್ತಿದ್ದೀವಿ. ನೋಡಿ ಶಾಸ್ತ್ರಿಗಳೇ, ನಾವು ಮಾಡ್ತಿರೋದು ತಪ್ಪು ಅಂತ ಅನ್ಸಿದ್ರೆ ನಮ್ಮನ್ನ ಈ ಊರಿಂದಲೇ ಬಹಿಷ್ಕಾರ ಹಾಕ್ಸಿ. ಆದ್ರೆ ಈ ಪೂಜೆ ಮಾತ್ರ ನಿಲ್ಲಿಸ್ಬೇಡಿ. ಇದೇನು ರಾಜಲಕ್ಷ್ಮಿ ಅವರೇ, ತಿಳಿದವರಾಗಿ ಊರಿನ ಹಿರಿಯರಾಗಿ ನೀವು ಹೀಗೆ ಮಾತಾಡ್ತಾ ಇದ್ರಲ್ಲ, ನನ್ನ ವಿರುದ್ಧವಾಗಿ ನಿಲ್ತಾ ಇದ್ರಲ್ಲ, ಇದು ಸರಿನಾ? ಹೌದು, ನಮ್ಮ ಬದುಕು ನಮಗೆ ಮುಖ್ಯವಾದಾಗ ನಿಮ್ಮ ರೀತಿ ನೀತಿಗಳು ನಮಗೆ ಮುಖ್ಯ ಅಲ್ಲ. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಮಗೆ ಅಮ್ಮನವ್ರ ಕೃಪೆ ಮುಖ್ಯ. ಆಯ್ತು, ಹೋಗ್ಲಿ ಬಿಡಿ. ಆಗಿದ್ದಾಗೋಯ್ತು, ತಪ್ಪು ನಡೆದು ಹೋಗಿದೆ. ಇದು ಹೀಗೆ ಮುಂದುವರಿಯೋದು ಬೇಡ. ಈ ವ್ರತನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹಿರಣ್ಮಯಿ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇವಳನ್ನ ನನ್ನ ಜೊತೆ ದೇವಸ್ಥಾನಕ್ಕೆ ಕಳಿಸ್ಕೊಡಿ. ನಾನು ಶುದ್ಧಿ ಮಾಡಿ ಕಳಿಸ್ತೀನಿ. ನೋಡಿ, ಈ ಪ್ರಾಣಗ್ರಹಣದ ಪೂಜಾ ವಿಧಾನ ಹೇಳ್ಕೊಟ್ಟಿದ್ದು ನಿಮ್ಮ ಮಗ ಚಂದ್ರಾಧರ. ಆತ ನಮ್ಮ ಪಾಲಿಗೆ ದೇವರಾದ್ರೆ ನೀವು ಅವನ ತಂದೆಯಾಗಿ ರಾಕ್ಷಸರಾಗಬೇಡಿ. ದಯವಿಟ್ಟು ಈ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ನಾವೆಲ್ಲ ಕುಂತು ಚರ್ಚೆ ಮಾಡೋಣ. ಬಹಳ ಹಠಕ್ಕೆ ಬಿದ್ದಿದ್ದೀರಿ ನೀವು ರಾಜಲಕ್ಷ್ಮಿಯವರೇ. ಇದು ಸರಿಯಲ್ಲ. ಈ ಊರಿನ ಪದ್ಧತಿಯನ್ನ ಗೌರವಿಸೋದನ್ನ ಮೊದಲು ಕಲೀರಿ. ನಿಲ್ಸಿ ಈ ವ್ರತನ. ಕಳಿಸ್ಕೊಡಿ ಹಿರಣ್ಮಯಿ ನನ್ನ ಜೊತೆ. ಕರ್ಕೊಂಡು ಹೋಗಿ ನೋಡೋಣ. ಅವಳು ಅಮ್ನೂರ್ ಮುಂದೆ ಕೂತಿದ್ದಾಳೆ. ಅವಳು ದೈವಿ ಮಗು ಅನ್ನೋದು ನಿಮಗೂ ಗೊತ್ತಿದೆ. ಅದೇ ಪೂಜೆ ನಿಲ್ಲಿಸಿರೋ ನಾನು ನೋಡ್ತೀನಿ. ನಮಗೆ ಅಮ್ನೂರ್ ಕೃಪೆ ಸದಾ ಇರುತ್ತೆ. ಓಹೋ, ಹೀಗೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಏನು ಮಾಡಬೇಕು ಅದನ್ನು ಮಾಡಿದ್ರೇನೆ ಗೊತ್ತಾಗೋದು. ಹಿರಣ್ಮಯಿ, ನಿಲ್ಸು ವ್ರತನ. ಬಾ ನನ್ನ ಜೊತೆ. ಹಿರಣ್ಮಯಿ, ನಿಲ್ಸೋ ಪೂಜೆನ. ಬಾ ನನ್ನ ಜೊತೆ. ಹಿರಣ್ಮಯಿ, ಬಾ ನನ್ನ ಜೊತೆ ಎಂದೆ. ಬಾ. ಆಯ್ತಾ ಶಾಸ್ತ್ರಿಗಳೇ?
ಪ್ರಕಾಶನ ನಾವು ಬೆಳಕಾಗಿ ಪಡ್ಕೋಬೇಕಷ್ಟೇ. ನಾನೇ ಸೂರ್ಯ ಆಗ್ತೀನಿ ಅಂತ ಅವನನ್ನು ದಿಟ್ಟಿಸ್ ನೋಡಿದರೆ ಕಣ್ಣು ಕಳ್ಕೊಳ್ತೀರಿ ಅಷ್ಟೇ. ನೀವಿಲ್ಲೇ ಕೂತಿದ್ರು ಅಲ್ಲಿ ನಡೆದಿದ್ದೆಲ್ಲ ಹೆಂಗ್ರಿ ಗೊತ್ತಾಯ್ತು ನಿಮ್ಗೆ? ನಾನು ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಇಡೀ ಈ ಪ್ರಪಂಚದ ಆಗು ಹೋಗುಗಳೆಲ್ಲ ಪರದೆ ಮೇಲೆ ಚಿತ್ರ ಮೂಡಿದ ಹಾಗೆ ನನ್ನ ಕಣ್ಣು ಮುಂದೆ ಮೂಡುತ್ತೆ. ಅದು ನಿಮಗೂ ಗೊತ್ತಿದೆ. ದೇಶಿಕರೇ, ನಿಮಗೊಂದು ಮಾತು ಕೇಳ್ತೀನಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಯಾಕೆ ಸ್ವಾಮಿ ಹಾಗೆ ಹೇಳ್ತೀರಿ? ಅದೆಲ್ಲ ಇರೋ ಹೊತ್ತಿಗೆ ತಾನೇ ಈ ಚಕ್ರಾಪುರಿ ಅಮ್ಮನವರ ಮಹಿಮೆನೆಲ್ಲ ಜನರಿಗೆ ತಿಳಿಸ್ತಿರೋದು, ಆಗಾಗ್ಗೆ ಬಂದು ನಿಮಗೆ ಬುದ್ಧಿ ಹೇಳಿ ಎಚ್ಚರಿಸ್ತಿರೋದು. ನನ್ನ ಮನೆ ನನ್ನ ದೇವಳದ ಕೂಳು ತಿಂದು ನಮ್ಗೆ ದ್ರೋಹ ಬಗಿತಿರಲ್ಲ ಯಾವಾಗ್ಲೂ. ಇದು ಉಪ್ಪು ತಿಂದ ಮನೆಗೆ ದ್ರೋಹ ಬಗದಾಗಲ್ವೇನ್ರಿ? ಆಯಿತು ಸ್ವಾಮಿ, ನೀವು ನನಗೆ ಅನ್ನ ಹಾಕಿದಿರಿ, ಆಶ್ರಯ ಕೊಟ್ಟಿದ್ದೀರಿ, ಎಲ್ಲ ಒಪ್ತೀನಿ. ಆದರೆ ಈ ಅನ್ನ ಹಾಕೋಕ್ಕೆ ಆಶ್ರಯ ಕೊಡೋಕ್ಕೆ ಆದಾಯ ಎಲ್ಲಿಂದ ಬರುತ್ತೆ? ಆ ಚಕ್ರಾಪುರಿ ಅಮ್ಮನವರ ದೇವಸ್ಥಾನದಿಂದ ತಾನೆ. ಅಂದರೆ ಇದು ಅಮ್ಮನವರು ನಿಮಗೆ ಹಾಕಿದ ಕೃಪಾಭಿಕ್ಷೆ. ನಿಮಗೆ ಹಾಕಿದ ಆ ಕೃಪಾಭಿಕ್ಷೆಯಲ್ಲಿ ನನಗೂ ಕೊಂಚ ಪಾಲು ಕೊಡ್ತಾ ಇದ್ದೀನಿ ಅಲ್ವೇ? ಅಲ್ಲಿಗೆ ನಾನು ತಿಂತಿರೋದು ಅಮ್ಮನವ್ರ ಪ್ರಸಾದ. ಇದರಲ್ಲಿ ನಿಮ್ಮ ಋಣ ಏನು ಬಂತು ಶಾಸ್ತ್ರಿಗಳೇ? ಆಯ್ತು, ಕಡೆ ಪಕ್ಷ ತಮ್ಮನೋರ್ ಋಣನಾದ್ರೂ ತೀರಿಸ್ಬೇಕಲ್ವಾ ನೀವು? ಅದನ್ನೇ ಸ್ವಾಮಿ ನಾನು ಮಾಡ್ತಿರೋದು. ನೀವು ಹಾಕಿದ ಅನ್ನಕ್ಕೆ ಪ್ರತಿಯಾಗಿ ನೀವು ಮಾಡ್ತಿರೋ ಈ ದುಷ್ಕೃತ್ಯಗಳ ಪರಿಣಾಮವನ್ನು ನಿಮಗೆ ತಿಳಿಸಿ ನಿಮ್ಮನ್ನು ಎಚ್ಚರಿಸ್ತಿದ್ದೀನಿ. ಇದು ಕೂಡ ಅಮ್ಮನವ್ರ ಋಣ ತೀರಿಸ್ತಿರೋ ರೀತಿನೇ ಅಲ್ವೇ? ಆದರೆ ಒಂದು ಮಾತು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ ಶಾಸ್ತ್ರಿಗಳೇ, ಯಾರ ಋಣ ಯಾರ ಮೇಲೂ ಇರೋದಿಲ್ಲ. ಇದೆಲ್ಲ ಆ ಜಗನ್ಮಾತೆ ನೀಡ್ತಿರೋ ಭಿಕ್ಷೆ. ಅದು ಹಂಚೋದಷ್ಟೇ ನಮ್ಮ ಕೆಲಸ. ನನಗೆ ನೀವು ದಾಯಾದಿ ಶತ್ರುವಾಗೆ ಹುಟ್ಟಿದಿರೋ ಏನೋ ಅನಿಸ್ತಾ ಇದೆ. ಛೀ! ಯಾರು ಹೇಳಿದ್ರು ಡೊಂಕಾದ ನಾಯಿ ಬಾಲ ನೆಟ್ಟಗಾದ ಉದಾಹರಣೆನೇ ಇಲ್ಲ. ತಾಯಿ ಜಗನ್ಮಾತ. ಸೌಗಂಧಿ, 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 ಏನೇ ಸೌಗಂಧಿ ತಿನ್ಕೊಂಡ್ ಕುಂತಿದ್ಯಾ? ವಿಷಯ ಗೊತ್ತಾಯ್ತಾ? ಏನೋ ಅದು ನನಗೆ ಗೊತ್ತಿಲ್ದಿರೋ ವಿಷಯ. ಇಡೀ ಊರಿಗೆ ಗೊತ್ತು. ನಿಂಗೆ ಗೊತ್ತಿಲ್ಲ ಅಂದ್ರೆ ನೀನ್ ಎಷ್ಟು ದೊಡ್ಡ ಅಂತ ಗೊತ್ತಾಗ್ತಿದೆ. ಈಗ ವಿಷಯ ಹೇಳ್ತೀಯ ಅಥವಾ ಇದ್ರೆ ಬಾರಿಸ್ಲಾ? ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀಯ? ವಿಷಯ ಗೊತ್ತಾಗಿ ಸಹಾಯ ಕೇಳ್ತೀಯ ಅಂತ ಅನ್ಕೊಂಡೆ. ಅಂದ್ರೆ ನಿಂಗೇನು ಗೊತ್ತಿಲ್ಲ ಅನ್ನಂಗಾಯ್ತು. ಹೌದು, ನಾನ್ ದಡ್ಡಿ. ನನ್ ಮುಂದೆ ನಿನ್ಕೋಬೇಡ, ಹೋಗ್ತಾ ಇರು. ಆಯ್ತು ಬಿಡಿ, ನನ್ಗೂ ನಿಂಗೂ ಯಾಕೆ ಜಗಳ? ಹೋಗ್ಲಿ, ಹಿರಣ್ಮಯ್ಯವರಪ್ಪ ಹಾಸ್ಪಿಟ್ಲಲ್ ಇರೋದು ಗೊತ್ತಾ? ಗೊತ್ತಿಲ್ದೇನು, ಉಳಿಯೋದೇ ಕಷ್ಟ ಅಂತೆ. ಹಿರಣ್ಮಯ್ಯವ್ರ ಅಪ್ಪಂಗೋಸ್ಕರ ಪೂಜೆ ಮಾಡ್ತಿದ್ದಾಳಂತೆ. ಪೂಜೆ ಮಾಡೋದನ್ನ ನಿಮ್ಮಪ್ಪನೇ ಅಂತ ಹೇಳ್ಕೊತಿದ್ದು. ನಮ್ಮಪ್ಪ ನಮ್ಮಮ್ಮ ನನಗೆ ಸಹಾಯ ಮಾಡಲ್ಲ, ನನ್ನ ಶತ್ರುಗೆ ತುಂಬಾ ಸಹಾಯ ಮಾಡ್ತಾರೆ. ನೀನು ಮಾಮೂಲಿ ತರೋಳ್ ಪೂಜೆ ಕೆರ್ಸ್ಬೇಕಲ್ವಾ? ಅದಕ್ಕೆ ನೀನು ಕರಿಬೇಕಲ್ಲ. ಯಾಕೆ ಕರೆದಿಲ್ಲ ಅಂತ ಯೋಚನೆ ಆಯ್ತು, ಅದಕ್ಕೆ ಓಡ್ ಬಂದೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ, ಯೋಚನೆ ಮಾಡ್ತೀನಿ ಇರು. ನೀನು ಯೋಚನೆ ಮಾಡ್ಕೊಂಡು ಕುಂತಿದ್ರೆ ಅಲ್ಲಿ ಪೂಜೆ ಮುಗ್ದೋಗ್ಬಿಡುತ್ತೆ.